ಮತ್ತೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಂದಿದ್ದಾರೆ. ನಮಸ್ತೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಪದ್ಮ ಸರ್, ನಾವು ಮೈಸೂರಿಂದ. ಪದ್ಮಾ ಅವರು ಮೈಸೂರಿಂದ. ಮೇಡಮ್, ಮೈಸೂರು ಸೊ ಮೈಸೂರಿನ ಆಳಿದಂತ ರಾಜ ಮನೆತನಗಳು ಇದೇ ರೀತಿಯಲ್ಲಿ ಜನರಿಗೆ ಸಹಾಯವನ್ನ ಮಾಡ್ತಾನೆ ಬಂದಿದೆ. ಅದಕ್ಕೂ ಮತ್ತು ಗ್ಯಾರಂಟಿ ಯೋಜನೆಗಳಿಗೂ ಇರುವಂತಹ ವ್ಯತ್ಯಾಸವನ್ನ ನಿಮ್ಗೇನ್ ಅನ್ಸುತ್ತೆ ಮೇಡಮ್? ಸರ್, ನಾನು ಒಂದು ಕ್ವಶನ್ ನಿಮ್ಗೆ ಕೇಳ್ತೀನಿ. ಯಾವುದೇ ರಾಜಕಾರಣಿ ಅವ್ರ ರಾಜಕೀಯಕ್ಕೆ ಬಂದಾಗಿಂದ ಮೊದಲು ಯಾವ ಪರಿಸ್ಥಿತಿಲಿ ಇದ್ರೋ ಆ ಪರಿಸ್ಥಿತಿಯಲ್ಲೇ ಇದ್ದಾರಾ? ಇಲ್ಲ. ಹೌದು ಸರ್. ಮತ್ತೆ ಇವರು ಜನಗಳ ದುಡ್ಡನ್ನ ತಗೊಂಡು ರಾಜಕೀಯ ಮಾಡಿ ಹಂಚೋದು ಎಷ್ಟು ಮಟ್ಟಿಗೆ ಸರಿ? ರಾಜ್ಯದಲ್ಲಿ ಇರೋ ಪ್ರಜೆಗಳನ್ನೆಲ್ಲ ಇವರು ಇದು ಮಾಡ್ತಾ ಇದಾರೆ, ಏನು ಸೋಮಾರಿಗಳು ಮಾಡ್ತಾ ಇದಾರೆ, ಕಳ್ಳರು ಸುಳ್ರು ಮಾಡ್ತಾ ಇದಾರೆ. ಇವ್ರು ಮಾಡ್ಬೇಕಂದ್ರೆ ಇವ್ರದೇ ರಾಜಕೀಯ ನಡ್ಸ್ಕೊಂಡು ಇವ್ರ ರಾಜಕೀಯದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಪ್ರತಿಪಕ್ಷನೇ ಆಗ್ಲಿ ರಾಜಕೀಯ ಪಕ್ಷನೇ ಆಗ್ಲಿ, ಅವ್ರಗಳೆಲ್ಲ ಸೇರ್ಕೊಂಡು ಫಂಡ್ ಮಾಡಿ ಜನಗಳಿಗೆ ಹಂಚಲಿ ಸರ್. ಅದ್ರಲ್ಲಿ ಏನ್ ತಪ್ಪಿದೆ? ಇವ್ರು ಜನಗಳ ದುಡ್ಡು ಹಂಚೋದು ಎಷ್ಟ್ರ ಮಟ್ಟಿಗೆ ನ್ಯಾಯ? ಇವ್ರಿಗೆ ನಾಚಿಕೆ ಆಗೋದಿಲ್ವಾ? ಹೇಳಿ ಸರ್ ನೀವೇ. ನೀವು ಹೇಳಿದ ಮಾಹಿತಿ ಮೇಡಮ್ ಏನ್ ಗೊತ್ತಾ ಮೇಡಮ್, ಆರಂಭದಲ್ಲಿ ರಾಜಕೀಯಕ್ಕೆ ಬರುವಾಗ ಆ ಮನುಷ್ಯನ ಹತ್ರ 2 ಕೋಟಿಯೋ 3 ಕೋಟಿಯೋ ಆಸ್ತಿ ಇರುತ್ತೆ. ಹೇಳಿ ಸರ್. ಸಂಪೂರ್ಣವಾಗಿ ರಾಜಕೀಯದಲ್ಲೇ ತೊಡಗಿಸ್ಕೊಳ್ತಾರೆ. ಆದ್ರೆ ಮುಂದಿನ ವರ್ಷ 5 ವರ್ಷ ಬಿಟ್ಟು ಪುನಃ ಅವರ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಆಸ್ತಿ ಘೋಷಣೆ ಮಾಡ್ತಾರಲ್ಲ, ಆಗ ಆ 2 ಕೋಟಿ ಇದ್ದದ್ದು 10 ಕೋಟಿ ಆಗುತ್ತೆ. ಅದ್ ಹೆಂಗೆ? ಸರಿ ಸರ್, ಅದ್ರ ಬೇರೆಯವ್ರಿಗಾದ್ರೆ ಎಕ್ಸ್ಟ್ರಾ ಅದನ್ನ ಇದು ಮಾಡಿ ಏನೋ ಇದು ಹೇಳ್ತಾರೆ, CBI ಅವರೆಲ್ಲ ತನಿಖೆ ಮಾಡಿ ತಗೊಂತಾರೆ. ಇವ್ರ ದುಡ್ಡುಗಳನ್ನ ಹೆಂಗ್ ಬತ್ತು ಏನು ಮೂಲ ಅನ್ನೋದನ್ನ ಇವ್ರು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಪ್ರಜೆಗಳು ತೋರ್ಸ್ಬೇಕು ಸರ್ ಇವರು. ಮತ್ತೆ ಇವ್ರ ದುಡ್ಡುಗಳನ್ನೆಲ್ಲ ಪ್ರಜೆಗಳಿಗೆ ಹೆಂಗ್ ತಗೊಂಡ್ರೆ ಅಲ್ಲಿ ಹಂಚ್ಬೇಕು. ಇವರು ನಿಜವಾಗ್ಲೂ ಗಾಂಧೀಜಿಗಳ ಇವರು ಗಾಂಧೀಜಿಗಳಾಗಿರ್ಬೇಕು ಇವರು. ನಿಜವಾಗ್ಲೂ ಇವರು ಸ್ವಾತಂತ್ರ್ಯಕ್ಕಾಗಿ ಪ್ರಜೆಗಳಿಗಾಗಿ ಇಲ್ಲ ಮಹಾರಾಜರುಗಳಲ್ಲಿ ಇವರು ಮೈಸೂರು ಮಹಾರಾಜರ ತರ ಪ್ರಜೆಗಳಿಗೋಸ್ಕರ ಎಲ್ಲಾನು ಮಾಡ್ಬೇಕು ಸರ್ ಇವರು. ಇವ್ರು ಅಷ್ಟು ನಿಜವಾಗ್ಲೂ ಇವ್ರು ರಾಜಕೀಯ ವ್ಯಕ್ತಿಗಳು ಜನಗಳಿಗೋಸ್ಕರ ಮಾಡೋದಿದೆ. ತಮ್ಗಳು ಫಂಡ್ ಮಾಡ್ಕೊಂಡು ತಮ್ಗಳ ದುಡ್ಡು ಹಂಚಬೇಕು, ಪ್ರಜೆಗಳಿಗೆ ಅನ್ಯಾಯ ಮಾಡಿ ದುಡ್ದವ್ರ ದುಡ್ಡನ್ನೆಲ್ಲ ದುಡಿದೇದವ್ರು ಕೊಟ್ಟು ಅವ್ರನ್ನ ಸೋಮಾರಿಗಳು ಮಾಡೋದಲ್ಲ. ಈ ತರ ಒಂದ್ ಅವ್ರು ಫಂಡ್ ಮಾಡ್ಕೋಬೇಕು, ಅವ್ರ ಸ್ವಂತ ದುಡ್ಡಲ್ಲಿ ಪ್ರಜೆಗಳನ್ನ ಆಳ್ಬೇಕು ಅವರು. ಅದನ್ನ ಬಿಟ್ಟು ಪ್ರಜೆಗಳಿಂದ ಕಿತ್ಕೊಂಡು ಅದೇನೋ ಅಂತಾರಲ್ಲ, ರೊಟ್ಟಿ ಜಾರಿ ತುಪ್ಪಕ್ ಬಿಟ್ಟು ಅನ್ನೋಂಗೆ ಪ್ರಜೆಗಳನ್ನೆಲ್ಲ ಸೋಮಾರಿ ಮಾಡಿ ಕಳ್ಳು ಸುಳ್ಳು ಮಾಡಿ ಇವಾಗೆಲ್ಲ ನಡೀತಾ ಇರೋದೇ ಅದೇ ಸರ್. ಇದು ಯಾಕೆ ಸರ್ ಇವ್ರು ಯಾಕೆ ಮಾಡ್ಬೇಕು ಇವ್ರು? ಅದನ್ನ ಹೇಳೋದು, ಒಬ್ಬ ರಾಜ ಇಡೀ ದೇಶ ಇಡೀ ರಾಜ್ಯ ಆಳ್ತಿದ್ದ. ಇವ್ರಿಷ್ಟು ಜನ ಇರೋರು ರಾಜ್ಯನ ಆಳದೆ ಅನ್ಸಾಲ ಆಯ್ತು ಹಿಂಸಾಲ ಆಯ್ತು ಅನ್ನೋದು ಇವ್ರ ಖರ್ಚುಗಳಿಗೆ ಕಡಿವಾಣ ಹಾಕಿ. ಥ್ಯಾಂಕ್ ಯು ಪದ್ಮಾ ಅವರ ತಮ್ಮ ಮಾತುಗಳಿಗಾಗಿ.